ಒಬ್ಬ ಸಿನಿಮಾ ನಟನನ್ನ ನೋಡೋದಕ್ಕೆ ಹೋಗಿ ಅಲ್ಲಿ ಯಾವುದೋ ನೂಕುನುಗ್ಗಲು ಪರಿಸ್ಥಿತಿಗೆ ಸಿಕ್ಕಾಕೊಂಡು ಪ್ರಾಣವನ್ನ ಕಳ್ಕೊತಾರೆ. ಇನ್ನೊಂದು ಕಡೆ ಅದೇ ಸಿನಿಮಾ ನಟನ ಸಿನಿಮಾ ರಿಲೀಸ್ ಆದರೆ ಆ ಸಿನಿಮಾನ ಫಸ್ಟ್ ಶೋ ನೋಡಲೇಬೇಕು, ನೋಡಲಿಲ್ಲ ಅಂದರೆ ಇರೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಅಲ್ಲಿ ಯಾವುದೋ ಸಿನಿಮಾ ಥಿಯೇಟರ್ ಮುಂದೆ ಯಾವುದೋ ಒಂದು ನೂಕುನುಗ್ಗಲು ಪರಿಸ್ಥಿತಿಗೆ ಸಿಕ್ಕಾಕೊಂಡು ತಮ್ಮ ಪ್ರಾಣವನ್ನು ಕಳ್ಕೊತಾರೆ. ಇನ್ನೊಂದು ಕಡೆ ಪುಣ್ಯಕ್ಷೇತ್ರಕ್ಕೆ ಹೋದ್ರೇ ಅಂದರೆ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದ್ರೇ ನನ್ನ ಪಾಪವನ್ನು ನಾನು ಕಳ್ಕೊಂಡಂಗೆ ಅನ್ನೋ ಒಂದು ನಂಬಿಕೆ ಮೇಲೆ ಆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಯಾವುದೋ ಒಂದು ಸ್ಟ್ಯಾಂಪಿಡ್ ಉಂಟಾದ್ರೆ ಅಂದರೆ ಅಲ್ಲಿ ಯಾವುದೋ ಒಂದು ನೂಕುನುಗ್ಗಲು ಪರಿಸ್ಥಿತಿಗೆ ಸಿಕ್ಕಾಕೊಂಡು ತಮ್ಮ ಪ್ರಾಣವನ್ನು ಕಳ್ಕೊತಾರೆ. ಅದೇ ರೀತಿ ಈಗ ರೀಸೆಂಟಾಗಿ ನಡೆದಂಥ RCB ದುರ್ಘಟನೆ ಏನಿದೆ ಅಲ್ಲೂ ಕೂಡ ಇದೇ ನಡೆದಿರೋದು. ಅಂದರೆ ಎಕ್ಸೈಟ್ಮೆಂಟ್ ಆಗಿ ಅಲ್ಲಿ ಸಾಕಷ್ಟು ಜನ ಹೋಗಿದ್ದಾರೆ. ಯಾಕಂತಂದರೆ ಅಲ್ಲಿ RCB ಟೀಮ್ನಲ್ಲಿ ಆಡಿದಂತಹ ಎಲ್ಲ ಪ್ಲೇಯರ್ಸು ಕೂಡ ಅಲ್ಲಿ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಒಂದು ಎಕ್ಸೈಟ್ಮೆಂಟ್ ಆಗುತ್ತೆ. ಅಂದರೆ ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಿ, ಅಂದರೆ ಈ ರೀತಿ ಎಲ್ಲ ಕ್ರೌಡ್ ಆಗುತ್ತೆ, ಅಲ್ಲಿ ಹೋಗೋದು ಬೇಡ ಅಂತ ಸ್ವಲ್ಪ ಯೋಚನೆ ಮಾಡೋರು ಮನೆಯಲ್ಲೇ ಇರ್ತಾ ಇದ್ರು. ಆದರೆ ಅದೆಲ್ಲ ಮೀರಿ ಎಕ್ಸೈಟ್ಮೆಂಟ್ನ ತಡ್ಕೊಳಕ್ಕಾಗದೆ ಒಂದು ತಮ್ಮ ಮೇಲೆ ತಾವೇ ಕಂಟ್ರೋಲ್ ಇಲ್ಲದೆ ಹೀಗೆ ಹೋಗಿ ನೋಡಲೇಬೇಕು ಅಂತ ಹೋಗ್ತಾರಲ್ಲ, ಸೊ ಹೀಗೆ ಆಗೋದು ಆ ರೀತಿ ಎಲ್ಲ ಮಾಡಿದ್ರೆ. ಸೊ ಒಂದು ಡಿಸಿಪ್ಲೈನ್ ಅನ್ನೋದು ಇರಬೇಕಲ್ವಾ. ಸೊ ಅದೇನೇ ಇರಲಿ, ಸೊ ಹೀಗೆ ಅವರು ಎಕ್ಸೈಟ್ಮೆಂಟ್ ಆಗಿ ಆ ಒಂದು ಪ್ಲೇಯರ್ಸ್ನ ನಾವು ನೋಡಲೇಬೇಕು, ಆ ಪ್ಲೇಯರ್ಸ್ ಬರ್ತಾ ಇದ್ದಾರೆ ಅಂತ ಹೇಳಿ ಎಷ್ಟೋ ಜನ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ನೂಕುನುಗ್ಗಲು ಪರಿಸ್ಥಿತಿ ಉಂಟಾಗಿ 11 ಜನ ತಮ್ಮ ಅಮೂಲ್ಯವಾದಂಥ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಈ ಘಟನೆ ನಡೆದ ನಂತರ ಅವರ ತಂದೆ ತಾಯಿಗಳ ಗೋಳಾಟವನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ತಮ್ಮ ಮಕ್ಕಳು, ಅಂದರೆ ಎಲ್ಲರೂ ಕೂಡ ಕೆಲವರು ಓದ್ತಾ ಇರೋರು, ಕೆಲವರು ಆಗ್ತಾನೆ ಓದ್ ಮುಗಿಸಿ ಯಾರೋ ಒಬ್ಬ ಇಂಟರ್ವ್ಯೂಗೆ ಅಂತ ಬಂದಿದ್ದಂತೆ ಬೆಂಗಳೂರಿಗೆ. ಸೊ ಇನ್ಯಾರೋ ಒಬ್ಬ TC ತೊಗೊಂಬರ್ತೀನಿ ಅಂತ ಸುಳ್ಳು ಹೇಳಿ ಈ ರೀತಿ ಬಂದಿದ್ದಂತೆ ಈ ಇವೆಂಟ್ ನೋಡಬೇಕು ಅಂತ. ಸೊ ಹೀಗೆ ಎಲ್ಲರೂ ಕೂಡ ವಯಸ್ಸು ಹುಡುಗಿರು ಮುಂದೆ ಬಾಳಿ ಬದುಕಬೇಕಾದವರು, ಮುಂದೆ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಅವರು ಎಲ್ಲವೂ ಕೂಡ ನುಚ್ಚುನೂರಾಯಿತು. ಅಟ್ ದ ಸೇಮ್ ಟೈಮ್ ಇಲ್ಲಿ ನಿಜವಾದಂಥ ವಿಕ್ಟಿಮ್ಸ್ ಯಾರಾದರೂ ಇದ್ದರೆ ಅವರ ತಂದೆ ತಾಯಿಗಳು. ಯಾಕಂದರೆ ಇವರೇನೋ ಪ್ರಾಣವನ್ನು ಕಳ್ಕೊಂಡ್ಬಿಟ್ರು, ಆದರೆ ಅವರ ತಂದೆ ತಾಯಿಗಳು ಕಾಲಕ್ಕೂ, ಅಂದರೆ ಅವರ ಜೀವಮಾನ ಪೂರ್ತಿ ತನ್ನ ಮಗಳು ಈ ಒಂದು ಕಾರಣಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಅಂದರೆ ಅದನ್ನು ನೆನೆಸ್ಕೊಂಡಾಗೆಲ್ಲ ಒಂಥರ ಬೇಜಾರಾಗುತ್ತೆ. ಒಂಥರ ಏನಪ್ಪ ಇದು, ಅಂದರೆ ಯಾರೋ ಒಬ್ಬ ಯೋಧ ದೇಶಕ್ಕೋಸ್ಕರ ಹೋರಾಡಿ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರೆ ಅದರಲ್ಲಿ ಒಂದು ಅರ್ಥ ಇದೆ. ಆದರೆ ಇದು ಯಾವುದೋ ಅರ್ಥವೇ ಇಲ್ಲ. ಇವ್ರು ಪ್ರಾಣವನ್ನು ಕಳ್ಕೊಂಡಿರೋದಕ್ಕೆ ಇಲ್ಲಿ ಏನಾದರೂ ಅರ್ಥ ಇದೆಯಾ? ಅರ್ಥವಿಲ್ಲದೆ ಇರೋವಂಥ ಒಂದು ಸೆಲೆಬ್ರೇಷನ್ಗೆ ಹೋಗಿ ಅರ್ಥವಿಲ್ಲದೇ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಯಾಕಂದರೆ RCB ಜಯವನ್ನು ಸಾಧಿಸಿತು. 18 ವರ್ಷದ ಅಜ್ಞಾತವಾಸದ ನಂತರ ಜಯವನ್ನು ಸಾಧಿಸಿದೆ, ಸೆಲೆಬ್ರೇಷನ್ ಮಾಡಿದ್ವಿ, ಹೆಮ್ಮೆಯನ್ನು ಪಡ್ಕೊಂಡ್ವಿ, ಓಕೆ. ಆದರೆ ಮಾರನೇ ದಿನವೇ ಈ ಇವೆಂಟು ಬೇಕಿತ್ತಾ? ಈ ಒಂದು ಸೆಲೆಬ್ರೇಷನ್ ಬೇಕಿತ್ತಾ? ಈ ಒಂದು ಸೆಲೆಬ್ರೇಷನ್ ಮಾರನೇ ದಿನವೇ ಮಾಡಬೇಕು ಅಂತ ಹೇಳಿದಾಗ ಆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಏನಿದೆ ಅವ್ರಿಗಾದ್ರೂ ಕಾಮನ್ ಸೆನ್ಸ್ ಬೇಡವಾ? ಒಂದು ಇವೆಂಟ್ ಮಾಡಬೇಕು ಅಂತಂದರೆ ಒಂದಷ್ಟು ಪ್ಲಾನಿಂಗ್, ಒಂದಷ್ಟು ತಯಾರಿಗಳನ್ನು ನಡೆಸ್ಕೋಬೇಕಾಗುತ್ತೆ. ಇಮಿಡಿಯೇಟಾಗಿ ಇವತ್ತು ನೈಟು ಮ್ಯಾಚ್ ಮುಗಿದಿದೆ, ನಾಳೆನೇ ಇವೆಂಟ್ನ ಮಾಡಬೇಕು ಅಂತಂದರೆ ಹೇಗೆ ಆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯವರಾದರೂ ಹೇಗೆ ಒಪ್ಪಿದ್ರು? ಸರಿ, ಸರ್ಕಾರದವರಾದರೂ ಯೋಚನೆ ಮಾಡೋದು ಬೇಡವಾ? ಒಂದು ಇವೆಂಟ್ ಮಾಡ್ತಾ ಇದ್ದೀವಿ, ಹೀಗೆ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಬರ್ತಾ ಇದ್ದಾರೆ ಅಂತಂದರೆ ಖಂಡಿತ ಇಲ್ಲಿ ಕ್ರೌಡ್ ಉಂಟಾಗುತ್ತೆ. ನಾವು ಅಂದರೆ ಮುಂಜಾಗ್ರತೆ ಕ್ರಮವಾಗಿ ಸಾಕಷ್ಟು ವಿಷಯಗಳನ್ನು ನಾವು ತಯಾರಿ ಮಾಡ್ಕೋಬೇಕು, ಏರ್ಪಾಡು ಮಾಡ್ಕೋಬೇಕು. ಉದಾಹರಣೆಗೆ ಒಂದು ಫಸ್ಟ್ ಏಡು ಮತ್ತು ಒಂದು ಕಡೆ ಆಂಬುಲೆನ್ಸು, ಇದನ್ನೆಲ್ಲ ನಾವು ತಯಾರಿ ಮಾಡಿ ಇಟ್ಕೋಬೇಕು. ಮತ್ತು ಕ್ರೌಡ್ ಮ್ಯಾನೇಜ್ಮೆಂಟ್ಗೋಸ್ಕರ ಏನೇನೆಲ್ಲ ಏರ್ಪಾಡು ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಂಡು ಇಟ್ಕೋಬೇಕು ಅಂತ ಒಂದು ಕಾಮನ್ ಸೆನ್ಸ್ ಬೇಡವಾ ಸರ್ಕಾರದವ್ರಿಗೂ? ಸರ್ಕಾರದವರೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ಈ ಒಂದು ಇವೆಂಟನ್ನು ಮಾಡ್ತಾ ಇರೋದಲ್ವಾ? ಸೊ ಅವರು ಕಾಮನ್ ಸೆನ್ಸ್ ಬೇಡವಾ ಅವ್ರಿಗೆ? ಕೇಳಿದ್ರೆ ಎಲ್ಲ ಆದ್ಮೇಲೆ ಕೇಳಿದ್ರೆ ಇಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಭಾಳ ಈಸಿಯಾಗಿ ಹೇಳ್ತಾರೆ. ಅದೆಲ್ಲ ಒಂದು ಉತ್ತರನ? ಅದೆಲ್ಲ ಅರ್ಥವೇ ಇಲ್ಲ ಆ ಉತ್ತರಕ್ಕೆ. ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಕಾಮನ್ ಸೆನ್ಸ್ ಇರಬೇಕಲ್ವ? ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಇರುವಂಥ ಒಂದು ಸರ್ಕಾರ ಇದೆ ಅಂತಂದರೆ ಯೋಚನೆ ಮಾಡಿ. ಸೊ ಹೀಗೆ ಇದಾದ ನಂತರ ಇವರು ಆ್ಯಕ್ಷನ್ ತಗೋತೀನಿ ಅನ್ನೋ ಒಂದು ಹೆಸರಿನಲ್ಲಿ ಬೆಂಗಳೂರು ಕಮಿಷನರ್ ಪೊಲೀಸು B. ದಯಾನಂದ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂದರೆ ಈ ಒಂದು ಜಾಗದಲ್ಲಿ ಏನು ಈ ಘಟನೆ ನಡೆದಿದೆ, ಈ ಜುರಿಸ್ಡಿಕ್ಷನಲ್ಲಿ ಯಾರೆಲ್ಲ ಅಫಿಷಿಯಲ್ಸು ಬರ್ತಾರೋ ಆ ಅಫಿಷಿಯಲ್ಸು ಮತ್ತು ಬ್ಯಾಂಗ್ಳೂರು ಪೊಲೀಸ್ ಕಮಿಷನರ್ B. ದಯಾನಂದ ಅವ್ರನ್ನ ಇವರು ಸಸ್ಪೆಂಡ್ ಮಾಡಿದಾರಂತೆ ಸರ್ಕಾರದವರು. ಮತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಅವರು FIR ಹಾಕಿದಾರಂತೆ. ಯಾರಿಗೆ? RCB ಫ್ರಾಂಚೈಸಿ ಅವ್ರಿಗೆ ಮತ್ತು DNA ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, ಇದು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಇವ್ರು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ರು ಈ ಒಂದು ಇವೆಂಟ್ನ ಅರೇಂಜ್ ಮಾಡೋದಕ್ಕೆ. ಸೊ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯವ್ರಿಗೆ ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ KSCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮೇಲೆ, ಸೊ ಇವ್ರುಗಳ ಮೇಲೆಲ್ಲ ಇವರು ಕಬ್ಬನ್ ಪಾರ್ಕ್ ಪೊಲೀಸ್ ಅವರು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದಾರಂತೆ, ಅಂದರೆ FIR ಹಾಕಿದಾರಂತೆ.
ಯಾವುದ್ರ ಮೇಲೆ ಇವರು FIR ಹಾಕಿದ್ದಾರೆ ಅಂತಂದರೆ ಕಲ್ಪೆಬಲ್ ಹೋಮಿಸೈಡ್ ಅನ್ನೋ ಒಂದು ಲಾನ ಆಧಾರದ ಮೇಲೆ ಇವರು FIR ಹಾಕಿದ್ದಾರೆ ಅಂತ. ಅಂದರೆ ಇದು ಬಂದು ಕಲ್ಪೆಬಲ್ ಹೋಮಿಸೈಡ್ ಅಂತಂದರೆ ಇದು ಬಂದು IPC ಸೆಕ್ಷನ್ 299ರಲ್ಲಿ ಬರುತ್ತೆ. IPC ಸೆಕ್ಷನ್ 300 ಬಗ್ಗೆ ನಮಗೆಲ್ಲ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ಬಿಕಾಸ್ ಸಿನಿಮಾದಲ್ಲೆಲ್ಲ ನಾವು ನೋಡಿರ್ತೀವಿ. IPC ಸೆಕ್ಷನ್ 300 ಬಂದು ಯಾರಾದರೂ ಒಬ್ಬ ಇನ್ನೊಬ್ಬನನ್ನು ಉದ್ದೇಶಪೂರ್ವಕವಾಗಿ ಕೊಲೆಯನ್ನು ಮಾಡಿದರೆ ಅದು IPC ಸೆಕ್ಷನ್ 300ನ ಅಡಿಯಲ್ಲಿ ಬರುತ್ತೆ, ಮರ್ಡರ್ ಆಗುತ್ತೆ. ಆದರೆ IPC ಸೆಕ್ಷನ್ 299 ಏನು ಹೇಳುತ್ತೆ ಅಂತಂದರೆ ಇದು ಕಲ್ಪೆಬಲ್ ಹೋಮಿಸೈಡ್ ಅಂತ. ಅಂದರೆ ಇದು ಯಾವುದೋ ಒಂದು ಘಟನೆ ನಡೆಯುತ್ತೆ, ಯಾವುದೋ ಒಂದು ಇವೆಂಟ್ ನಡೆಯುತ್ತೆ, ಆ ಇವೆಂಟ್ ನಡೆಯೋದ್ರಿಂದ ಅಲ್ಲಿ ಪ್ರಾಣಹಾನಿ ಆಗೋದಕ್ಕೆ ಸಾಧ್ಯತೆಗಳು ತುಂಬ ಇದೆ. ಸೊ ಹಾಗಾಗಿ ನಾವು ಅಂದರೆ ಪ್ರಾಣಹಾನಿ ಆಗೋದಕ್ಕೆ ಸಾಧ್ಯತೆಗಳು ಇದೆ ಅಂತ ಗೊತ್ತಿದ್ರೂ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ನೆಗ್ಲಿಜೆನ್ಸ್ ಮಾಡೋದು, ಅಂದರೆ ಅದನ್ನು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಳೋವಂಥ ವ್ಯಕ್ತಿಗಳು ನೆಗ್ಲಿಜೆನ್ಸ್ ಆಗಿರೋದು, ಕೇರ್ಲೆಸ್ ಮಾಡೋವಂಥದ್ದು, ಅದ್ರ ಬಗ್ಗೆ ಕಂಡ್ಕೊಳ್ದೆ ಸುಮ್ಮನೆ ಇದ್ಬಿಡೋದು. ಆಮೇಲೆ ಆದ ನಂತರ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ, ಸೊ ಹೀಗೆ ಅಂದರೆ ಇದು ಸರ್ಕಾರದವರು ಕೂಡ ಈ ಒಂದು ಲಾನ ಅಡಿಯಲ್ಲಿ ಅವರು ಸರ್ಕಾರದ ಮೇಲೆ ಇದ್ರ ಕೇಸ್ ಹಾಕಬೇಕು ಅಂತಲೇ ಹೇಳಬೇಕು. ಈ ಲಾ ಪ್ರಕಾರ ಹೋದರೆ. ಸೊ ಅದೇನೇ ಇರಲಿ, ಇವರು ಈಗ ಇವ್ರ ಮೇಲೆಲ್ಲ FIR ರಿಜಿಸ್ಟರ್ ಮಾಡಿದಾರಂತೆ ಈ ಒಂದು ಲಾ ಪ್ರಕಾರ. ಅಂದರೆ ಇದು ಈ ಒಂದು ಲಾ ಈ ರೀತಿ ಹೇಳುತ್ತೆ ಅಂತಂದರೆ ಸರ್ಕಾರದವ್ರಿಗೂ ಗೊತ್ತಿತ್ತು ತಾನೆ, ಸರ್ಕಾರದವ್ರಿಗೂ ಗೊತ್ತು ಹೀಗೆ ಕಾಮನ್ ಸೆನ್ಸ್ ಈ ರೀತಿ ಕ್ರೌಡ್ ಆಗುತ್ತೆ, ಸೊ ಇಲ್ಲಿ ಜನ ಜಾಸ್ತಿ ಬರ್ತಾರೆ, ನೂಕುನುಗ್ಗಲು ಪರಿಸ್ಥಿತಿ ಉಂಟಾಗುತ್ತೆ, ಸೊ ಅದಕ್ಕೆ ನಾವು ಪ್ರೊಟೆಕ್ಷನ್ ಎಲ್ಲ ಕೊಡಬೇಕು ಅಂತ ಸರ್ಕಾರದವ್ರಿಗೂ ಗೊತ್ತಿರುತ್ತೆ ತಾನೆ. ಇಷ್ಟೊಂದು ನೆಗ್ಲಿಜೆನ್ಸಿ ಇದ್ದಾರೆ ಅಂತಂದರೆ ಇವ್ರನ್ನೂ ಮೊದಲು ಸರ್ಕಾರದವ್ರ ಮೇಲೆ ಈ ರೀತಿಯಾದಂಥ FIR ರಿಜಿಸ್ಟರ್ ಮಾಡಬೇಕು. ಸೊ ಅಂದರೆ ನನ್ನ ಅಭಿಪ್ರಾಯವನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅದು ಏನೇ ಇರಲಿ, ಏನೇ ಆ್ಯಕ್ಷನ್ಸ್ ತೊಗೊಂಡ್ರು, ಏನೇ ಮಾಡಿದ್ರು ಕೂಡ ಹೋದಂಥವ್ರು ಮತ್ತೆ ವಾಪಸ್ ಬರೋದಿಲ್ಲ. ಸೊ ಎಲ್ಲಕ್ಕಿಂತ ನಮ್ಮ ಬದುಕು ದೊಡ್ಡದು, ನಮ್ಮ ಕುಟುಂಬ ನಮಗೆ ದೊಡ್ಡದು. ಏನೇ ಆದರೂ ನಮ್ಮ ಕುಟುಂಬ ನಮ್ಮ ಜೊತೆಗೆ ಬರುತ್ತೆ ಹೊರತು ಈ ಸೆಲೆಬ್ರಿಟೀಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಅವರೆಲ್ಲ ಯಾವತ್ತೂ ಕೂಡ ಸೇಫೆಸ್ಟ್ ಝೋನಲ್ಲಿ ಇರ್ತಾರೆ. ಇದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವತ್ತೂ ಕೂಡ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಅವ್ರ ಜೀವನನೇ ಅದು. ಅಂದರೆ ಪೊಲಿಟಿಷಿಯನ್ಸ್ ಏನು ಅವ್ರು ಅಂದರೆ ಇವಾಗ ನೋಡಿ, ಈ ಒಂದು ಘಟನೆ ನಡೀತು, ಈ ಒಂದು ಘಟನೆಯ ನಂತರ ಈಗ ವಿರೋಧ ಪಕ್ಷದವರು ಈಗ ಅಧಿಕಾರದಲ್ಲಿರೋ ಪಕ್ಷದ ಬಗ್ಗೆ ಒಂದಷ್ಟು ದಿನ ಮಾತಾಡ್ತಾ ಇರ್ತಾರೆ, ಬೈತಾ ಇರ್ತಾರೆ, ಅದು ಇದು ನೆಗೆಟಿವ್ ಕಮೆಂಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಯಾಕಂದರೆ ಅವ್ರ ಕೆಲಸನೇ ಅದು, ಅವ್ರ ಪೊಲಿಟಿಷಿಯನ್ಸು ಅವ್ರ ಕೆಲಸನೇ ಅದು, ಆ ರೀತಿ ಅವ್ರ ಜೀವನ ಅದು. ಸೊ ಹಾಗೆ ಇದರಿಂದ ಸಾಮಾನ್ಯ ಜನ, ಕಾಮನ್ ಪೀಪಲ್ಗೆ ಏನಾದರೂ ಲಾಭನ? ಈ ರೀತಿಯಾದಂಥ ಘಟನೆಗಳು ನಡೆದಾಗ ಇಲ್ಲಿ ಲಾಸ್ ಆಗೋದು ಕೂಡ ಕಾಮನ್ ಪೀಪಲ್ಗೆ. ಸೊ ಇಲ್ಲಿ ಸೇಫೆಸ್ಟ್ ಯಾರು? ಅವರು ಸೇಫಾಗಿ ಬಂದರು. ಸೆಲೆಬ್ರಿಟೀಸ್ ಯಾರು? ಕ್ರಿಕೆಟ್ ಪ್ಲೇಯರ್ಸ್ ಸೇಫಾಗಿ ಬಂದರು, ಸೇಫಾಗಿ ಹೊರಟೋದ್ರು. ಇಲ್ಲಿ ಇನ್ನೊಂದು ದುರಂತ ಏನಂತಂದರೆ ಈ ದುರ್ಘಟನೆ ನಡೆದ ನಂತರವೂ ಇವರು ಇವೆಂಟನ್ನು ಮಾಡಿದಾರಂತೆ. ಅಂದರೆ ಈ ದುರ್ಘಟನೆ ನಡೆದ ನಂತರ ಇವರು ಸನ್ಮಾನ ಎಲ್ಲ ಮಾಡಿ ಕಳಿಸಿದ್ದಾರೆ ಅಂತಂದರೆ ಯೋಚನೆ ಮಾಡಿ, ಏನು ಮನುಷ್ಯತ್ವ ಒಂಚೂರಾದರೂ ಇದೆಯಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸೊ ಮತ್ತು ಕಡೆಗೆ ಇನ್ನೊಂದು ವಿಷಯ ಹೇಳ್ತೀನಿ, ಕಡೆಗೆ ಲಾಸ್ಟಲ್ಲಿ ಒಂದು ವಿಷಯ ಹೇಳೋದು ಮರ್ತುಬಿಟ್ಟೆ. ಇವರು ಬಂದು ನಮ್ಮ RPG ಗ್ರೂಪ್ ಚೇರ್ಪರ್ಸನ್ ಒಬ್ಬರು ಇದ್ದಾರೆ, ಹರ್ಷ್ ಗೋಯಂಕ ಅಂತ. ಇವರು ನಮ್ಮ ಭಾರತೀಯರೇ. ಇವರು ಬಂದು ಬಿಲಿನಿಯರ್ಸ್ ಲಿಸ್ಟ್ನಲ್ಲಿ ಇವರು ಕೂಡ ಒಬ್ಬರು. ಅಂದರೆ ಫೋರ್ಬ್ಸ್ ಮ್ಯಾಗ್ಝಿನ್, ಅಮೆರಿಕನ್ ಮ್ಯಾಗ್ಝಿನ್, ಫೇಮಸ್ ಮ್ಯಾಗ್ಝಿನ್ ಫೋರ್ಬ್ಸ್ ಮ್ಯಾಗ್ಝಿನ್ ಬಗ್ಗೆ ನೀವು ಕೇಳಿರ್ತೀರಾ. ಆ ಮ್ಯಾಗ್ಝಿನ್ನ ಪ್ರಕಾರ ವರ್ಲ್ಡ್ಸ್ ಬಿಲಿನಿಯರ್ ಲಿಸ್ಟ್ನಲ್ಲಿ ಇವರು ಕೂಡ ಒಬ್ಬರು, ನಮ್ಮ ಭಾರತಕ್ಕೆ ಸೇರಿದವರು. ಇವರು ಈ ಒಂದು ಸ್ಟ್ಯಾಂಪಿಡ್ ಏನು ನಡೀತು ರೀಸೆಂಟಾಗಿ, RCB ಸ್ಟ್ಯಾಂಪಿಡ್ ದುರಂತ ಘಟನೆ, ಇದಕ್ಕೆ ಸಂಬಂಧಪಟ್ಟಂತೆ ಇವರೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಡೆಲ್ಲಿ ಸ್ಟೇಷನ್ ಸ್ಟ್ಯಾಂಪಿಡ್, ಕುಂಭಮೇಳದಲ್ಲಿ ನಡೆದಂತಹ ಸ್ಟ್ಯಾಂಪಿಡ್ ಆಗಿರ್ಬೋದು, ಬ್ಯಾಂಗ್ಳೂರ್ IPL ಸ್ಟ್ಯಾಂಪಿಡ್ ಆಗಿರ್ಬೋದು, ಡಜನ್ಸ್ ಡೈ, ನೋ ರೆಸಿಗ್ನೇಷನ್ಸ್, ನೋ ಅಕೌಂಟಬಿಲಿಟಿ, ನೋ ಲೆಸನ್ಸ್. ಇನ್ ಇಂಡಿಯಾ ದ ಲೈಫ್ ಆಫ್ ಎ ಕಾಮನ್ ಮ್ಯಾನ್ ಈಸ್ ನಾಟ್ ಪ್ರೈಸ್ಲೆಸ್, ಇಟ್ಸ್ ವರ್ತ್ಲೆಸ್. ಚೀಪರ್ ದೆನ್ ಎ ಕಪ್ ಆಫ್ ಚಾಯ್, ಬಿಸ್ನೆಸ್ ವಿಲ್ ಗೋ ಆನ್ ಆಸ್ ಯೂಶುವಲ್, ನಥಿಂಗ್ ವಿಲ್ ಚೇಂಜ್. cheaper than a cup of chai. Harsh Goenka on value of common man's life in India after Bengaluru stampede kills 11 people. ಸೊ ಈ ರೀತಿ ತುಂಬ ಬೇಸರದಿಂದ ಅವರು ವ್ಯಕ್ತಪಡಿಸಿದ್ದಾರೆ. ಸೊ ಅಂದರೆ ಇಲ್ಲಿ ಪ್ರಾಣಕ್ಕೆ ಬೆಲೆನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ ಈ ಒಂದು ದೇಶದಲ್ಲಿ. ಅಂದರೆ ಇತ್ತೀಚೆಗೆ ಬರ್ತಾ ಒಂದು ಪ್ರಾಣಕ್ಕೆ ಬೆಲೆನೇ ಇಲ್ಲ. ಇಷ್ಟು ಸಲೀಸಾಗಿ 11 ಜನ ತೀರ್ಕೊಂಡ್ಬಿಟ್ರು. ಹೀಗೆ ಈ ರೀತಿ ನೋಡೋದಕ್ಕೆ ಹೋಗಿ ಅಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ ಬರ್ತಾರೆ ಅಂತ ಹೇಳಿದರು, ಸೆಲೆಬ್ರೇಷನ್ಗೆ ಹೋಗೋದಕ್ಕಂತ ಹೋಗಿದ್ದಾರೆ, ಅಲ್ಲಿ 11 ಜನ ತೀರ್ಕೊಂಡ್ಬಿಟ್ರು, ಎಲ್ಲ ವಯಸ್ಸು ಹುಡುಗರು ಅಂತ ಕೇಳಿದ ತಕ್ಷಣ ನನಗೆ ಅಂದರೆ ಒಂದು ಪ್ರಾಣಕ್ಕೆ ಬೆಲೆ ಇಲ್ವಾ? ಇಷ್ಟು ಸಲೀಸಾಗಿ 11 ಜನ ಹೊಟ್ಟೋದ್ರು ಅಂದರೆ ಹೇಗಿದು? ಅಂದರೆ ಇದನ್ನು ಒಪ್ಕೊಳ್ಳೋದಾದರೂ ಹೇಗೆ? ಎಷ್ಟು ಸಲೀಸಾಗಿ ಪ್ರಾಣ ಹೋಗುವಂಥದ್ದು
ನಿಜಕ್ಕೂ ಭಾಳ ಬೇಸರ ಆಗುತ್ತೆ. ಎಲ್ಲಕ್ಕಿಂತ ದೊಡ್ಡದು ಬದುಕನ್ನು ಯಾವತ್ತೂ ಕೂಡ ಭಾಳ ಸಿಂಪಲ್ ಆಗಿ ಡಿಸಿಪ್ಲೈನ್ ಆಗಿ ನಮ್ಮ ಬದುಕಲ್ಲಿ ನಾವು ಏನನ್ನ ಸಾಧಿಸಬೇಕು, ಏನನ್ನ ಅಚೀವ್ ಮಾಡಬೇಕು ಅಂತ ಇದೀವೋ ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಹೆಚ್ಚು ಪುಸ್ತಕಗಳನ್ನು ಓದೋದನ್ನ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಯಾಕಂತಂದರೆ ಯಾವತ್ತಾದರೂ ನೀವು ನಮ್ಮ ಭಾರತ ದೇಶದಲ್ಲಿ ಯಾವತ್ತಾದರೂ ಲೈಬ್ರರಿಲಿ ಕ್ಯೂ ನಿಂತ್ಕೊಂಡು ಆ ಕ್ಯೂನಲ್ಲಿ ಅಲ್ಲಿ ಇರೋವಂಥ ಕ್ಯೂನಲ್ಲಿ ಅಲ್ಲಿ ಯಾವುದೋ ಒಂದು ನೂಕುನುಗ್ಗಲು ಪರಿಸ್ಥಿತಿ ಉಂಟಾಗಿ ತೀರ್ಕೊಂಡ್ಬಿಟ್ರು ಅಂತ ಯಾವತ್ತಾದರೂ ನ್ಯೂಸ್ ಕೇಳಿದ್ದೀರಾ ನೀವು? ಆ ರೀತಿ ಆಗಬಾರ್ದು. ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅಂದರೆ ಯಾವತ್ತೂ ಕೂಡ ಲೈಬ್ರರಿಲಿ ಹೌಸ್ಫುಲ್ ಇರೋದಿಲ್ಲ. ಹೌಸ್ಫುಲ್ ಇರೋದೆಲ್ಲ ಎಲ್ಲಿ ಅಂತಂದರೆ ಥಿಯೇಟ್ರ್ನಲ್ಲಿ, ಈ ಥರ ಕ್ರಿಕೆಟ್ ನೋಡೋದಕ್ಕೆ ಹೋಗೋದ್ರಲ್ಲಿ, ಕ್ರಿಕೆಟು, ಥಿಯೇಟರು, ಮತ್ತು ಈ ರೀತಿ ಯಾವುದೋ ಒಂದು ಸೆಲೆಬ್ರೇಷನ್ ಆಗಿರ್ಬೋದು, ಯಾರೋ ಒಬ್ಬ ಬರ್ತಾರೆ ಅಂತಂದರೆ ಪೊಲಿಟಿಷಿಯನ್ಸು ಅಥವಾ ಯಾರೋ ಒಬ್ಬ ಸೆಲೆಬ್ರಿಟಿ ಬರ್ತಾನೆ ಅಂತಂದರೆ ಅಲ್ಲಿ ಹೋಗಿ ನೂಕುನುಗ್ಗಲು ಪರಿಸ್ಥಿತಿ ಉಂಟಾಗುತ್ತೆ. ಅಲ್ಲಿ ಕ್ಯೂ ನಿಂತ್ಕೊಂಡು ನೋಡಬೇಕು ಅಂತ ಹೋಗೋದಾಗಿರ್ಬೋದು. ಸೊ ಹೀಗೆ ಜ್ಞಾನ ಎಲ್ಲಿದೆ ಅಲ್ಲಿ ಹೋಗಿ ನಿಮ್ಮ ಜ್ಞಾನವನ್ನು ವಿಕಸನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆಗ ನಿಮ್ಮ ಬದುಕು ದಿನೇ ಸಾಕಷ್ಟು ವಿಷಯಗಳಿಗೆ ನಿಮಗೆ ಸಾಕಷ್ಟು ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ಸೊ ಎಲ್ಲಕ್ಕಿಂತ ಬದುಕು ದೊಡ್ಡದು ಅಂತ ಹೇಳ್ತಾ, ಸೊ ಇದೇ ರೀತಿ ಸಾಕಷ್ಟು ವಿಷಯಗಳನ್ನು ಮಾತಾಡೋಣ, ಚರ್ಚೆ ಮಾಡೋಣ ಅಂತ ಹೇಳ್ತಾ, ನಾಲೆಜನ್ನು ಕಂಟಿನ್ಯೂಸ್ಲಿ ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.